ಇಂದಿನಿಂದ 10 ದಿನ ವಿಧಾನಮಂಡಲ ಅಧಿವೇಶನ ಇದೆ. ವಿಧಾನಸೌಧದಲ್ಲಿ ಸ್ವಚ್ಛತೆ ಭದ್ರತೆ ಬಗ್ಗೆ ಸ್ಪೀಕರ್ ಪರಿಶೀಲನೆಯನ್ನು ಮಾಡಿದ್ದಾರೆ. ವಿರೋಧ ಪಕ್ಷ ಆಡಳಿತ ಪಕ್ಷದ ಸದಸ್ಯರಿಗೆ ಸ್ಪೀಕರ್ ಮನವಿ ಮಾಡಿಕೊಂಡಿದ್ದಾರೆ. ಸುಗಮ ಕಲಾಪಕ್ಕೆ ಸಹಕರಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ಸ್ಪೀಕರ್ ಯುಟಿ ಖಾದರ್. ಗದ್ದಲ ಗಲಾಟೆಗಳಿಂದ ಯಾವುದೇ ಪ್ರಯೋಜನ ಇಲ್ಲ, ವಿಷಯಾಧಾರಿತ ಚರ್ಚೆಗಳು ನಡೆಯಲಿ ಅಂತೇಳಿ ರಿಪಬ್ಲಿಕ್ ಕನ್ನಡದ ಮೂಲಕ ಯುಟಿ ಖಾದರ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇಂದಿನಿಂದ 10 ದಿನಗಳ ಕಾಲ ವಿಧಾನಮಂಡಲ ಅಧಿವೇಶನ ಶುರುವಾಗ್ತಾ ಇದೆ. ಒಂದು ಸಭಾಧ್ಯಕ್ಷರೇ ಖುದ್ದು ಮುತುವರ್ಜಿಯನ್ನು ವಹಿಸಿ ಸಾಕಷ್ಟು ಹೊಸ ಒಂದು ರಿನೋವೇಷನನ್ನು ಮಾಡಿರ್ತಕ್ಕಂಥದ್ದು. ಹಾಗಿದ್ರೆ ಏನೆಲ್ಲ ವಿಶೇಷತೆ ಆಗಿದೆ ಏನು ಎಲ್ಲವನ್ನು ಅವರಿಂದಲೇ ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ಈ ಬಾರಿಯ ವಿಶೇಷ ಅಧಿವೇಶನ ಅಂತಂದರೆ ಈ ಬಾರಿ ಭಾಳ ಕಳೆ ಈ ಸರಿ ಭಾಳ ಜೋರಾಗಿದೆ ಸರ್ ವಿಧಾನಸೌಧ. ಏನು ಸರ್ ಇದು ವಿಶೇಷ ಅಂತ? ಇಲ್ಲ, ಬಹುಶಃ ನಾನು ಯಾವಾಗ ಸಭಾ ಅಧ್ಯಕ್ಷನಾಗಿ ನಾನು ಅಧಿಕ ವಹಿಸಿದ್ದೇನೆ ಆಗಲೇ ಇದನ್ನು ಹೊರಗೆ ಸೌಂದರ್ಯ ಕಾಣ್ತದೆ, ಒಳಗೂಡ ಸೌಂದರ್ಯ ಬರಬೇಕು, ಸ್ವಚ್ಛತೆ ಇರಬೇಕು, ಏನೇನು ಬದಲಾವಣೆ ಮಾಡಬೇಕು ಆಗ ಆಲೋಚನೆ ಮಾಡಿದ್ದೇವೆ. ಪ್ರತಿ ಬಾರಿಯೂ ಕೂಡ ರಾಜ್ಯ ಸಾಕಷ್ಟು ಸಮಸ್ಯೆಗಳು ಇರ್ತವೆ, ಚರ್ಚೆ ಮಾಡೋದಕ್ಕಿಂತ ಶಾಸಕರು ಬರ್ತಾರೆ, ಸಮಯ ಸಿಗೋದಿಲ್ಲ ಅಂತಕ್ಕಂಥ ಒಂದು ಪ್ರತಿ ಬಾರಿ ಅಧಿವೇಶನದ ಕೂಡ ಅದೇ ಆರೋಪ. ಏಕೆಂದರೆ ಗಲಾಟೆ ಗದ್ದಲದಲ್ಲೇ ಅಂತ್ಯ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಸಾಕಷ್ಟು ತಾವು ಮುತುವರ್ಜಿ ವಹಿಸಿ ಸಮಯ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಈ ಬಾರಿ ಕೂಡ ಅಂತಹ ಸಾಧ್ಯತೆಗಳೇ ಕಾಣ್ತಾ ಇರ್ತಕ್ಕಂಥದ್ದು. ಯಾವ ರೀತಿ ನಿಭಾಯಿಸ್ತೀರಿ ಸರ್? ಇಲ್ಲ, ನಾನು ಎಲ್ಲ ಶಾಸಕರಿಗೆ ಹೇಳಿದಷ್ಟೇ, ಅಧಿವೇಶನ ಸಿಕ್ಕುವ ಸಮಯ ಕಡಿಮೆ 10 ದಿವಸ. ಮತ್ತು ನಾವು ಶಾಸಕರಿಗೆ ಗೆದ್ದು ಬರುವುದೇ ಯಾಕೆ, ಜನರಿಗೆ ನಾವು ನಮ್ಮ ಆ ಸಮಸ್ಯೆಯಲ್ಲಿ ಬಿಂಬಿಸಬೇಕು. ನಮ್ಮ ಕ್ಷೇತ್ರ ಜನರ ಸಮಸ್ಯೆ, ಅಭಿವೃದ್ಧಿ ಮತ್ತು ನಮ್ಮ ನಿಯಮ ಮತ್ತು ನಮ್ಮ ಇನ್ನಿತರ ಪಾಲಿಸಿಗಳು ಕಾನೂನು ಬರುವಾಗದೇ ಚರ್ಚೆ ಮಾಡಬೇಕು. ಅದು ಎಲ್ಲ ಶಾಸಕರು ತಮ್ಮ ಸಮಯ ಇದಕ್ಕೆ ಮೀಸಲಿಡಬೇಕು. ಬೇರೆ ಎಲ್ಲ ವಿಚಾರಕ್ಕೆ ಬೇಕಾದಷ್ಟು ಟೈಮ್ ಇದೆ, ಆವಾಗ ಏನು ಚರ್ಚೆ ಮಾಡ್ಬೋದು, ಏನು ಮುತ್ತಿಗೆ ಏನು ಕೂಡ ಹಾಕ್ಬೋದು, ಆಗಬಾರ್ದಂತಲ್ಲ. ಈಗ ಆಗ ಈ ಕೊಟ್ಟಂಥ ಸಮಯದ ಸದಾವಕಾಶವನ್ನು ಪಡ್ಕೊಳ್ಳೋ ಜವಾಬ್ದಾರಿ ಅದು ನಮ್ಮ ಎಲ್ಲ ಶಾಸಕರ ಜವಾಬ್ದಾರಿ. ಈ ಬಾರಿ ಅಧಿವೇಶನ ಸುಸೂತ್ರವಾಗಿ ನಡೆಯೋದಕ್ಕೆ ಕೊನೆಯದಾಗಿ ಒಂದು ಪ್ರಶ್ನೆ, ಶಾಸಕರಿಗೆ ಮತ್ತು ವಿರೋಧ ಪಕ್ಷದವ್ರಿಗೆ ಎಲ್ರಿಗೂ ಏನು ಮನವಿ ಮಾಡ್ತೀರಿ ಸರ್? ನಾನು ಎಲ್ಲ ಶಾಸಕರಿಗೆ ನಾನು ಕೇಳಿದಿಷ್ಟೇ, ಸಿಕ್ಕಿದ ಸದುಪಯೋಗಗೊಳಿಸಲಿ. ನಿಮ್ಮ ಕ್ಷೇತ್ರದ ಜನಪ್ರತಿನಿಧಿ ತಾವು ಇವತ್ತು ಬಂದಿದ್ದೀರಿ, ನಿಮ್ಮಲ್ಲಿ ಅವ್ರು ಮನವಿ ಕೊಟ್ಟಾಗ ನೀವು ನಾವು ಅಧಿವೇಶನ ಚರ್ಚೆ ಮಾಡ್ತೇವೆ, ಅಧಿವೇಶನದಲ್ಲಿ ಮಾತಾಡ್ತೇವೆ ಅಂತೇಳಿ ಅವರಿಗೆಲ್ಲ ಮಾತನ್ನು ಕೂಡ ಕೊಟ್ಟಿದ್ದೀರಿ. ಮತ್ತು ಭಾಳಷ್ಟು ಅಭಿವೃದ್ಧಿ ಆಗಬೇಕಂತ ನೀವು ಕೇಳಿದ್ದು ಆಗದಿರ್ಬೋದು, ಇದನ್ನು ನೀವು ಮಾತಾಡಬೇಕು. ನಿಮಗೆ ಎಲ್ಲಿ ಮಾತಾಡುವಂಥೇನೆಲ್ಲ ಅವಕಾಶ ನಾವು ಇವತ್ತು ಕೊಡ್ತೇವೆ. ಅದನ್ನು ತಾವೆಲ್ಲ ಸಕ್ರಿಯವಾಗಿ ಭಾಗವಹಿಸಬೇಕು. ರಾಜ್ಯದ ಅಭಿವೃದ್ಧಿ, ರಾಜ್ಯ ಜನಸಾಮಾನ್ಯರ ಇಟ್ಟುಕೊಂಡು ಸಮರ್ಪಕವಾದ ಚರ್ಚೆಯಲ್ಲಿ ಭಾಗವಹಿಸಬೇಕು. ಎಲ್ಲ ಬಿಲ್ಲಲ್ಲಿ ಸಕ್ರಿಯವಾಗಿ ಬಹುಶಃ ತೊಡಗಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಷ್ಟು ಕೂಡ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋ ವಿಚಾರದಲ್ಲಿ ತೊಡಗಿಸ್ಕೊಳ್ಳಿ ತಮ್ಮನ್ನು ತಾವು ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಂದಿನಿಂದ 10 ದಿನ ವಿಧಾನಮಂಡಲ ಅಧಿವೇಶನ ನಡೀತಾ ಇರುವಂತಹ ಬೆನ್ನಲ್ಲೇ ಇದೀಗ ಬಿಜೆಪಿಗರು ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ. ವಾಲ್ಮೀಕಿ ಅಭಿವೃದ್ಧಿಯಲ್ಲಿ ನಿಗಮದಲ್ಲಿ ಏನು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರದ ವಿರುದ್ಧ ಬಿಜೆಪಿ ಕಹಳೆಯನ್ನ ಮೊಳಗಿಸ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂತದ್ದು, ಮಹರ್ಷಿ ಪ್ರತಿಮೆಗೆ ಬಿಜೆಪಿ ನಾಯಕರಿಂದ ಮಾಲಾರ್ಪಣೆ ಮಾಡಿ ಆ ನಂತರ ಪ್ರತಿಭಟನೆಯನ್ನ ಮುಂದುವರಿಸಲಾಗ್ತಾ ಇದೆ. ವಾಲ್ಮೀಕಿ ಪ್ರತಿಮೆ ಮುಂದೆ ಬಿಜೆಪಿ ನಾಯಕರಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಪ್ಲೇ ಕಾರ್ಡ್ ಅನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಧಿವೇಶನಕ್ಕೂ ಮೊದಲು ಬಿಜೆಪಿ ನಾಯಕರಿಂದ ಹೋರಾಟವನ್ನ ಮಾಡಲಾಗ್ತಾ ಇದೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಕೈಗೆ ಕಂಟಕವಾಗಿದೆ ನಿಗಮ ಹಗರಣ. ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಬಿಜೆಪಿ ನಾಯಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಬಿವೈ ವಿಜಯೇಂದ್ರ, ಆರ್ ಅಶೋಕ್ ಸೇರಿ ಹಲವರು ಕೂಡ ಭಾಗಿಯಾಗಿದ್ದಾರೆ ಈ ಒಂದು ಪ್ರೊಟೆಸ್ಟ್ನಲ್ಲಿ. ಅಂಬೇಡ್ಕರ್ ಪ್ರತಿಮೆಯವರೆಗೂ ಕೂಡ ಪ್ರತಿಭಟನೆಯ ಮೆರವಣಿಗೆ ಸಾಗುತ್ತೆ. ಇನ್ನು ಫ್ಲೆಕ್ಸ್ ಕಾರ್ಡ್ಗಳನ್ನ ಹಿಡಿದುಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರಕ್ಕೆ ಹುಡುಕಿ ಕೊಡಿ, ಹುಡುಕಿ ಕೊಡಿ, ಗದ್ದಲ್ಗೆ ಹುಡುಕಿ ಕೊಡಿ, ಹುಡುಕಿ ಕೊಡಿ, ಹುಡುಕಿ ಕೊಡಿ, ಗದ್ದಲ್ಗೆ ಹುಡುಕಿ ಕೊಡಿ, ಹುಡುಕಬೇಕು, ಹುಡುಕಬೇಕು, ಗದ್ದಲ್ಗೆ ಹುಡುಕಬೇಕು, ಹುಡುಕಿ ಕೊಡಿ, ಹುಡುಕಿ ಕೊಡಿ, ಗದ್ದಲ್ಗೆ ಹುಡುಕಿ ಕೊಡಿ. ಭ್ರಷ್ಟ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಭ್ರಷ್ಟ ಸರ್ಕಾರಕ್ಕೆ. ಬಿಜೆಪಿ ನಾಯಕರು ಪ್ರತಿಭಟನೆ ಹೋಗ್ತಾ ಇದ್ದಾರೆ. ನಮ್ಮ ಜೊತೆ ಈಗ ಬಂಧಿಸಬೇಕು, 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 ಬನ್ನಿ.
ಮೂಲಕ ಬರ್ತಿದ್ದೀರಿ. ಶಾಸನ ಸಭೆಯಲ್ಲಿ ನಿಲುವಳಿ ಸೂಚನೆಯನ್ನು ನಾವು ಕೊಟ್ಟಿದ್ವಿ. ವಾಲ್ಮೀಕಿ ನಿಗಮ ದಲಿತರ ಹಣವನ್ನು ನುಂಗಿ ನೀರು ಕುಡಿದಿರ್ತಕ್ಕಂಥದ್ದು. ಒಬ್ಬ ಎಂಪ್ಲಾಯಿ ಇದರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡೇ ಹೋಗಿದ್ರೆ ಇದನ್ನು ಸಂಪೂರ್ಣ ಮಣ್ಣು ಪಾಲು ಮಾಡ್ತಿದ್ರು, ಇವರನ್ನು ಉಪಯೋಗಿಸ್ತಿದ್ರು. ಆತ ಸತ್ತು ಇವತ್ತು ಈ ಸರ್ಕಾರದ ಭ್ರಷ್ಟಾಚಾರವನ್ನು ಹೊರಗೆ ತಂದಿದ್ದಾನೆ. ಅವನಿಗೆ ಅವನ ಆತ್ಮಕ್ಕೆ ಶಾಂತಿ ಸಿಕ್ಕಬೇಕು ಅಂದರೆ ಈ ಸರ್ಕಾರ ರಾಜೀನಾಮೆ ಕೊಟ್ಟು ಕೆಳಗಿಳಿಬೇಕು. ದಲಿತರ ಜಮೀನಿಗೆ, ದಲಿತರ ಮಕ್ಕಳ ಎಜುಕೇಷನ್ನಿಗೆ, ದಲಿತರಿಗೆ ಮನೆ ಕಟ್ಟಿಕೊಡ್ಲಿಕ್ಕೆ ಇಟ್ಟಂಥ ಹಣವನ್ನು ಇವರು ಹೊಡೆದು ನುಂಗಿದ್ದಾರೆ. ದಲಿತರ ವಾರಸುದಾರರು ನಾವೇ ಅಂತ ಹೇಳ್ಕೊಂಡು ಅವರು ಓಟ್ ತಗೊಂಡು ಬಂದವರಿಗೆ ನಾಚಿಕೆ ಆಗಬೇಕು. ಅವರ ಹಣವನ್ನು ನುಂಗಿ ನೀರು ಕುಡಿಲಿಕ್ಕೆ ಈ ರೀತಿಯಲ್ಲಿ ಇವತ್ತು ಒಬ್ಬ ಮಂತ್ರಿ, ಕ್ಯಾಬಿನೆಟ್ ಮಂತ್ರಿ ಅರೆಸ್ಟ್ ಆಗಿದ್ದಾರೆ. ಇನ್ನೊಬ್ಬ ತಲೆ ತಪ್ಪಿಸ್ಕೊಂಡು ಓಡೋಗಿದ್ದಾರೆ ಶಾಸಕ. ಇವತ್ತು CM DCM ಬುಡಕ್ಕೂ ಕೂಡ ಇದು ಬಂದಿದೆ. ಆದ್ದರಿಂದ ಈ ಹಿನ್ನೆಲೆಯಲ್ಲಿ ಇವರು ಸರ್ಕಾರವೇ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸ್ತಾರೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಆರೋಗ್ಯ ಗಣೇಂದ್ರ ಅವರನ್ನು ಪ್ರಮುಖವಾಗಿ ಇವತ್ತು ಮುಖ್ಯಮಂತ್ರಿಯವರ ರಾಜೀನಾಮೆಗೆ ಬಿಗಿಪಟ್ಟನ್ನು ಹಿಡಿಯುವಂಥದ್ದು, ಜೊತೆಗೆ ಈಗಾಗಲೇ ನಿಲುವಳಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ನಿಲುವಳಿ ಸೂಚನೆ ಅಂತ ಈಗ ಚರ್ಚೆಗೆ ಅವಕಾಶ ಸಿಕ್ಕಿದ್ರೆ ಸರಿ, ಇಲ್ಲದೆ ಹೋದರೆ ಮತ್ತೆ ಧರಣಿ ಗದ್ದಲಗಳು ಆಗುವಂತಹ ಸಾಧ್ಯತೆಗಳು ಭಾಳ ದಟ್ಟವಾಗಿರ್ತಕ್ಕಂಥದ್ದು. ನೋಡೋಣ ಅಧಿವೇಶನ ಕಾವು ಮತ್ತೆ ಯಾವ ಸ್ವರೂಪವನ್ನು ಪಡ್ಕೊಳ್ತಾ ಅಂತಕ್ಕಂಥದ್ದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಳಿಗ್ಗೆ ಇವನು ಕಳಿಸಿದ್ರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.